ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲಿಂದ ಇವತ್ತು ನಮ್ಮ ವಿಡಿಯೋದಲ್ಲಿ ಐಬ್ರೋ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಂದು ಈಗಾಗಲೇ ಒಂದು ವಿಡಿಯೋ ಐಬ್ರೋ ಮಾಡೋದು ಹೇಗೆ ಅಂತಲೂ ಹಾಕಿದ್ದೆ. ಇದು ಸ್ವಲ್ಪ ತಿನ್ನಾಗಿರುತ್ತೆ ಐಬ್ರೋ, ಅವ್ರಿಗೆ ಸ್ವಲ್ಪ ಹರಡ್ದಂಗೆ ಐಬ್ರೋ ಇರುತ್ತೆ. ಅದನ್ನು ಸ್ವಲ್ಪ ಶೇಪ್ ಕೊಟ್ಟು ತಿಕ್ಕಾಗೆ ಮಾಡಬೇಕು. ಆ ಥರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ವಲ್ಪ ಪೌಡ್ರನ್ನ ಹಾಕ್ಕೊಳ್ಬೇಕು. ಈ ಪೌಡ್ರನ್ನ ಏನಕ್ಕೆ ಹಾಕ್ಕೊಳ್ತೀವಿ ಅಂದರೆ, ಈ ಸ್ವೆಟ್ಟೆಲ್ಲ ಇರುತ್ತೆ ಸ್ಕಿನ್ನಲ್ಲಿ, ಸ್ವಲ್ಪ ಅದೆಲ್ಲ ಡ್ರೈ ಆದರೆ ನಮಗೆ ಹೇರ್ಸ್ ಎಲ್ಲ ತೆಗಿಯೋದಕ್ಕೆ ನೀಟಾಗಿ ಬಂದುಬಿಡುತ್ತೆ ಹೇರ್ಸು. ಅದಕ್ಕೋಸ್ಕರ ಪೌಡ್ರನ್ನ ಹಾಕ್ಕೋತೀವಿ. ಐಬ್ರೋನ ಮೊದಲಿಗೆ ಯಾವಾಗಲೂ ಕಣ್ಣಿನ ಎಂಡಿಂಗಿಂದನೇ ಲಾಸ್ಟ್ ತುದಿಯಿಂದ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಏನು ಎಕ್ಸ್ಟ್ರಾ ಹೇರ್ಸ್ ಇದೆಯೋ ಅದನ್ನು ಮಾತ್ರ ಮಾಡ್ಕೊಬೇಕು. ಇದು ಹೊರಗೆ ತಿನ್ನಾಗಿರುತ್ತೆ ಐಬ್ರೋ. ಅದನ್ನು ನಾವು ತುಂಬ ಮಾಡಿದ್ರೆ ಚೆನ್ನಾಗಿರಲ್ಲ. ಅವ್ರಿಗೇನಿದೆಯೋ ಐಬ್ರೋ ಅದರಲ್ಲೇ ನಾವು ಶೇಪ್ ಕೊಡಬೇಕು. ಸ್ವಲ್ಪನೇ ಒಂದು ಯು ಶೇಪ್ ಥರ ಕೊಡಬೇಕು, ಇಲ್ಲ ಆರ್ಚ್ ಥರ ಕೊಡಬೇಕು. ಸ್ವಲ್ಪ ಲೈಟಾಗಿ ತೊಗೊಬೇಕು, ಹಾಗಂತ ತುಂಬ ಹೈಟಾಗೂ ಮಾಡಬಾರ್ದು. ನಾನು ಮಾಡ್ತಿರೋದನ್ನು ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡ್ತಿದ್ದೀನಿ ಅಂತ. ಸ್ವಲ್ಪನೇ ತೊಗೊಂಡು ಐಬ್ರೋಗೆ ನೀಟಾಗಿ ಶೇಪ್ ಕೊಡಬೇಕು. ಐಬ್ರೋಸ್ಗೆ ಫುಲ್ಲು ತಿಕ್ಕಾಗಿರೋ ಐಬ್ರೋಸ್ಗೆ ಟಚ್ಚೇ ಮಾಡ್ತಾಯಿಲ್ಲ ನಾನು. ಏನು ತಿನ್ನಾಗಿದೆಯೋ ಅದನ್ನು ಮಾತ್ರ ರಿಮೂವ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಹೇರ್ಸನ್ನು ತೆಗೆದು ಅದರಲ್ಲೇ ಶೇಪ್ ಕೊಡ್ತಿದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು. ನಾನು ನೀಟಾಗಿ ಒಂದೊಂದೇ ತೆಗಿತಾಯಿದ್ದೀನಿ. ಅವ್ರಿಗೆ ತಿಕ್ಕಾಗಿ ಬೇಕು ಅಂತಾರಲ್ವ, ಅದಕ್ಕೋಸ್ಕರ ತಿಕ್ಕಾಗೆ ಇರಲಿ ಅನ್ನೋರಿಗೆ ಏನು ಎಕ್ಸ್ಟ್ರಾ ಇದೆಯೋ ಆ ಹೇರ್ಸನ್ನು ಮಾತ್ರ ತೆಗಿತಾಯಿದ್ದೀನಿ ಅಷ್ಟೇ. ಅದರಲ್ಲೇ ಒಂದು ಶೇಪ್ ಕೊಡ್ತಿದ್ದೀನಿ. ಈ ಐಬ್ರೋಸ್ ಆದಮೇಲೆ ನೆಕ್ಸ್ಟು ಏನು ಉದ್ದುದ ಹೇರ್ಸ್ ಇದೆಯೋ ಅದನ್ನೆಲ್ಲ ಸ್ವಲ್ಪ ಲೈಟಾಗಿ ಕಟ್ ಮಾಡ್ಕೊಬೇಕು. ಮುಂದೆ ಫ್ರಂಟಲ್ಲಿ ಮಾತ್ರ ಅದನ್ನು ಮಾಡ್ಕೊಬೇಕು, ಬ್ಯಾಕ್ ಸೈಡೆಲ್ಲ ಅಷ್ಟೊಂದು ಮಾಡಬಾರ್ದು, ಇಲ್ಲಾಂದರೆ ತಿನ್ನಾಗ್ಬಿಡುತ್ತೆ ಐಬ್ರೋ. ಫ್ರಂಟಲ್ಲಿ ಏನಿದೆಯೋ ಲೆಂತು ಉದ್ದವಾಗಿರುತ್ತಲ್ವ ಅದನ್ನು ಮಾತ್ರ ಕಟ್ ಮಾಡಿಕೊಂಡ್ರೆ ಸಾಕಷ್ಟೆ. ಮೇಲೇನೂ ಅಷ್ಟೇ, ಐಬ್ರೋಗೆ ಏನು ಎಕ್ಸ್ಟ್ರಾ ಹೇರ್ಸ್ ಕೂದಲು ಏನಿರುತ್ತೋ ಅದನ್ನು ಮಾತ್ರ ತೆಕ್ಕೊಬೇಕಷ್ಟೆ. ಬೇರೆ ಏನು ತಿಕ್ಕಾಗಿರೋ ಐಬ್ರೋಗೇನು ಟಚ್ ಮಾಡಬಾರ್ದು. ಏನು ಎಕ್ಸ್ಟ್ರಾ ಇರುತ್ತೋ ಆ ಐಬ್ರೋಸ್ ಅದು ಹೇರ್ಸ್ ಮಾತ್ರ ತೆಕ್ಕೊಬೇಕು. ಇಲ್ಲಾಂದರೆ ತುಂಬ ಸಣ್ಣ ಆಗೋಗ್ಬಿಡುತ್ತೆ ಐಬ್ರೋ. ಹಾಗೆ ಲೆಫ್ಟ್ ಸೈಡು ಅಷ್ಟೇ ಪೌಡ್ರು ಹಾಕ್ಕೊಂಡು ಅದೇ ಥರ ಸೇಮು ಇದು ಕಣ್ಣಿನ ತುದಿಯಿಂದ ಮಾಡ್ಕೊಂಡು ಬರಬೇಕು. ಸೇಮ್ ಹೀಗೆ ರೈಟ್ ಸೈಡಲ್ಲಿ ಹೆಂಗೆ ಮಾಡಿದ್ವೋ ಅದೇ ಥರ ಲೆಫ್ಟಲ್ಲೂ ನೋಡಿಕೊಂಡು ಸ್ವಲ್ಪನೇ ತೆಗಿಬೇಕು. ಏನು ಎಕ್ಸ್ಟ್ರಾ ಹೇರ್ಸ್ ಇದೆಯೋ ಅದನ್ನು ಮಾತ್ರ ರಿಮೂವ್ ಮಾಡ್ಕೊಬೇಕು. ತಿಕ್ಕಾಗಿರೋ ಐಬ್ರೋಗೆ ಟಚ್ಚೇ ಮಾಡಬಾರ್ದು. ಏನು ಎಕ್ಸ್ಟ್ರಾ ಇದೆಯೋ ಕಣ್ಮೇಲೆ ಹರಡಿರುತ್ತೋ ಆ ಹೇರ್ಸ್ ಮಾತ್ರ ರಿಮೂವ್ ಮಾಡಿಕೊಂಡು ಜಸ್ಟ್ ಒಂದು ಶೇಪ್ ಕೊಡಬೇಕು. ಆಗ ತಿಕ್ಕಾಗಿ ಕಾಣುತ್ತೆ ಐಬ್ರೋ. ತಿನ್ನಾಗಿರೋರ್ಗು ಆ ಥರ ಮಾಡೋದ್ರಿಂದ ತಿಕ್ಕಾಗೆ ಕಾಣುತ್ತೆ.
ಐಬ್ರೋ ಹೇರ್ಸ್ ಕೀಳೋವಾಗ ಆ ದಾರ ಇರುತ್ತಲ್ಲ, ಹೇರ್ಸ್ ಕಟ್ ಮಾಡಿದ್ಮೇಲೆ ನಾವು ಮೇಲಕ್ಕೆ ಎತ್ತಬೇಕು ಆ ದಾರನ. ಇಲ್ಲಾಂದರೆ ಮೇಲೆತ್ತಿ ಕಟ್ ಮಾಡಿದಾಗ ಅವ್ರಿಗೆ ತುಂಬ ಪೈನ್ ಆಗುತ್ತೆ. ನಾವು ಕೆಳಗಡೆನೇ ಹೇರ್ಸ್ ಕಟ್ ಮಾಡಿ ಆಮೇಲೆ ಥ್ರೆಡ್ಡನ್ನ ಮೇಲಕ್ಕೆ ಎತ್ತಬೇಕು. ಮೇಲ್ಗಡೆನೂ ಅಷ್ಟೇ, ಲೆಫ್ಟ್ ಸೈಡೂ ಸ್ವಲ್ಪ ಸ್ವಲ್ಪನೇ ಏನು ಎಕ್ಸ್ಟ್ರಾ ಇದೆಯೋ ಆ ಏರ್ಸನ್ನು ಮಾತ್ರನೇ ರಿಮೂವ್ ಮಾಡಬೇಕು. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೆಫ್ಟ್ ಸೈಡು ಮಾಡಬೇಕಾದ್ರೆ ಫ್ರಂಟಲ್ಲಿ ನಮಗೆ ಎಷ್ಟು ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗಲ್ಲ. ಈ ಲೆಫ್ಟ್ ಸೈಡ್ನ ಐಬ್ರೋ ಮಾಡಬೇಕಾದ್ರೆ ಫ್ರಂಟಲ್ಲಿ ನಿಂತ್ಕೊಂಡು ಮಾಡಬೇಕು. ಐಬ್ರೋನ ಮುಂದೆ ಮಾಡಬೇಕಾದ್ರೆ ಫ್ರಂಟಲ್ಲಿ ಐಬ್ರೋನ ಸ್ವಲ್ಪ ನೋಡಿಕೊಂಡು ಮುಂದೆ ನಿಂತ್ಕೊಂಡು ಮಾಡಬೇಕು. ಎರಡು ಈಕ್ವಲ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿಕೊಂಡು ಎರಡೂ ಒಂದೇ ಲೆವೆಲಲ್ಲಿ ನೋಡಿಕೊಂಡು ಫ್ರಂಟಲ್ಲಿ ಮಾಡಬೇಕಾಗತ್ತೆ. ಹಾಗೆ ಸ್ವಲ್ಪ ಲೆಂತ್ ಇರೋದನ್ನೆಲ್ಲ ಸ್ವಲ್ಪ ಕಟ್ ಮಾಡ್ಕೊಬೇಕು. ಹಾಗೆ ಐಬ್ರೋ ಮಾಡಿದ್ದಾದಮೇಲೆ ಅವ್ರಿಗೆ ಸ್ವಲ್ಪ ಉರಿ ಇರುತ್ತೆ, ಅದಕ್ಕೆ ಸ್ವಲ್ಪ ಕೋಲ್ಡ್ ಕ್ರೀಮ್ ಹಾಕಿ ಮಸಾಜ್ ಕೊಡಬೇಕು. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ, ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಬಂದಿದೆ ಅವ್ರ ಐಬ್ರೋ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆಲ್ಲ ನನ್ನ ಧನ್ಯವಾದಗಳು.